ಸ್ನೇಹಿತರೆ, ಕರ್ನಾಟಕದಲ್ಲಿ ನಡೆದಿರ್ತಕ್ಕಂಥ SIRನಲ್ಲಿ 1,10,00,000 ಮತದಾರರನ್ನ ಆಬ್ಸೆಂಟು, ಶಿಫ್ಟು, ಡೆತ್ತು, ಡೂಪ್ಲಿಕೇಟು, ಅದರ್ಸು ಅಂತ ಪಟ್ಟಿ ಮಾಡಿಬಿಟ್ಟಿದ್ದಾರೆ. ಯಾಕೆ ಗೊತ್ತಾ? ಇಲ್ಲಿ ನೋಡಿ, ಸರ್ವಜ್ಞ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಹಿರಿಯ ದಲಿತ ಮುಖಂಡರಾದಂಥ ಪತ್ರಕರ್ತರಾದಂಥ ಇಂದೂಧರ ಹೊನ್ನಾಪುರ ಅವರು ನೆಲೆಸಿದ್ದಾರೆ. ಅವರು ಆಗಸ್ಟ್ 2ನೇ ತಾರೀಕು ಅವ್ರ ಮನೆಯ 5 ಜನರ ಒಂದು ಎನ್ಯುಮರೇಷನ್ ಫಾರ್ಮನ್ನು ತುಂಬಿಕೊಟ್ಟಿದ್ದಾರೆ. ತಡವಾಗಿ ಕೊಡ್ತಾ ಇದ್ದೀನಿ ಕಣಪ್ಪ, ಯಾಕೆಂದರೆ ಮ್ಯಾಪಿಂಗ್ ಕಾಲಮ್ ಸಿಕ್ಕಿರಲಿಲ್ಲ ಅಂತೇಳಿ ಇದನ್ನು ಸರಿಯಾಗಿ ತುಂಬು ಅಂತ ಹೇಳಿದ್ದಾರೆ. ಆದರೂ ಕೂಡ ಆ ಮನೆಯ 5 ಜನರನ್ನ ಪರ್ಮನೆಂಟ್ಲಿ ಶಿಫ್ಟೆಡ್ ಅಂತ ಈಗ ಬರೆದ್ಬಿಟ್ಟಿದ್ದಾರೆ. ಅವ್ರನ್ನ ASDDO ಪಟ್ಟಿಗೆ ಸೇರಿಸ್ಬಿಟ್ಟಿದ್ದಾರೆ. ಏಕಿಷ್ಟು ಆ ಥರ? ಏನು ಮಾಡ್ತಾ ಇದ್ದೀರಿ ಚುನಾವಣಾ ಆಯೋಗ? ನಿಮಗೆ ಮನ ಬಂದಂತೆ ಈ ರೀತಿ ಡಿಲೀಟ್ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ಯಾರು ಅಂತಕ್ಕಂಥ ಪ್ರಶ್ನೆ ಬರ್ತದೆ. ಏನಪ್ಪ ಅಂದರೆ, ಇಂದೂಧರ ಸರು ವಿದ್ಯಾವಂತರು, ಅವರು ಹೇಗೆ ಚೆಕ್ ಮಾಡಬೇಕು, ASDDO ಹೇಗೆ ಹುಡುಕಬೇಕು ಅಂತ ಗೊತ್ತಿರೋದ್ರಿಂದ ಹೋಗಿ ನೋಡಿ, ಅಯ್ಯೋ ನಮ್ಮ ಮನೆಯವ್ರು ಯಾರ ಹೆಸರು ಇಲ್ವಲ್ಲ ಅಂತ ಪ್ರಶ್ನೆ ಮಾಡ್ತಾವ್ರೆ. ಆದರೆ ಎಷ್ಟೋ ಜನ ಅನಕ್ಷರಸ್ಥರು, ಬಡವರು, ಅವ್ರಿಗೆ ಚೆಕ್ ಮಾಡೋಕ್ಕೆ ಬರಲ್ಲ. ಅವರೆಲ್ಲರೂ ಓಟು ಡಿಲೀಟ್ ಆದರೆ ಏನು ಮಾಡ್ತಕ್ಕಂಥದ್ದು? ಇದಕ್ಕೆ ಯಾರು ಹೊಣೆ ಅಂತಕ್ಕಂಥದ್ದನ್ನ ಚುನಾವಣಾ ಆಯೋಗ ಉತ್ತರಿಸಬೇಕು. ಎರಡನೇ ಉದಾಹರಣೆ ನೋಡಿ, ಬಸವನಗುಡಿ ವಿಧಾನಸಭಾ ಕ್ಷೇತ್ರದಲ್ಲಿ ನಾರಾಯಣರವರು ವಾಸಿಸ್ತಾ ಇದ್ದಾರೆ. ಅವರು ಚಿಂತಕರು, ಪ್ರಾಧ್ಯಾಪಕರು, ಪ್ರಜಾವಾಣಿ ಪತ್ರಿಕೆಯಲ್ಲಿ ಕಾಲಂ ಕೂಡ ಬರೀತಾರೆ. ಅವ್ರದ್ದು ಕೂಡ 2002 ಡೇಟಾ ಸಿಗದೆ ಕೊನೆಗೆ ಅವರು ಮ್ಯಾಪಿಂಗ್ ಕಾಲಮ್ನ ಖಾಲಿ ಬಿಟ್ಟು ಕೆಳಗಡೆ ಇರ್ತಕ್ಕಂಥ ಕಾಲಮ್ಗಳನ್ನ ತುಂಬಿ ಸಹಿ ಮಾಡಿ ಇತ್ತೀಚೆಗೆ ಅವರ ಎನ್ಯುಮರೇಷನ್ ಫಾರ್ಮ್ ಅನ್ನ ಹೋಗಿ ತಲುಪಿಸಿದ್ದಾರೆ. ಆದರೂ ಕೂಡ ಅವ್ರದ್ದು ಕೂಡ ASDDO ಪಟ್ಟಿಲಿ ಬಂದಿದೆ. ಅವರ ಮತ್ತು ಅವರ ಪತ್ನಿಯ ಹೆಸರನ್ನ ಅನ್ಟ್ರೇಸಬಲ್, ಆಬ್ಸೆಂಟ್ ಅಂತ ಮಾರ್ಕ್ ಮಾಡಿಬಿಟ್ಟಿದ್ದಾರೆ. ಈಗ ಅವ್ರ ಹೆಸರು ಕೂಡ ಡಿಲೀಟ್ ಆಗ್ತಕ್ಕಂಥ ಒಂದು ಅಪಾಯದಲ್ಲಿದೆ. ಯಾಕೆ? 8ನೇ ತಾರೀಕುವರೆಗೂ ಕೂಡ ಎನ್ಯುಮರೇಷನ್ ಫೇಸ್ ಇದೆ. ಅಲ್ಲಿವರೆಗೂ ಯಾರು ಬೇಕಾದರೂ ಎನ್ಯುಮರೇಷನ್ ಫಾರ್ಮ್ನ ಕೊಡ್ಬೋದು. ಅದನ್ನು ತಗೊಂಡು ನೀವು ನಿಮ್ಮ ಆ್ಯಪ್ನಲ್ಲಿ ಅಪ್ಲೋಡ್ ಮಾಡ್ಬೋದು. ಆದರೆ 4ನೇ ತಾರೀಕು ಮುಂಚೆನೇ ನೀವು ಯಾರು ಎನ್ಯುಮರೇಷನ್ ಫಾರ್ಮ್ ಕೊಟ್ಟಿಲ್ಲ ಅವರೆಲ್ಲರೂ ಆಬ್ಸೆಂಟು, ಶಿಫ್ಟು ಅಂತ ಯಾಕೆ ಮಾಡಿದ್ದೀರಿ? ಎನ್ಯುಮರೇಷನ್ ಫಾರ್ಮ್ ಕೊಟ್ಟಿರೋರ್ನೂ ಕೂಡ ಡಿಲೀಟ್ ಮಾಡೋಕ್ಕೆ ಯಾಕೆ ಕೊಡ್ತಾ ಇದ್ದೀರಿ? ಯಾಕಿದ್ದಾವಂತ. ಮೂರನೇ ಉದಾಹರಣೆ ನೋಡಿ, ಬೆಂಗಳೂರಿನ ಒಂದು ವಿಜಯನಗರ ವಿಧಾನಸಭಾ ಕ್ಷೇತ್ರ. ಅಲ್ಲಿ ಸುಮಾರು 3 ಲಕ್ಷದಷ್ಟು ಮತದಾರರಿದ್ದಾರೆ. ಅದರಲ್ಲಿ 2,80,000 ಮತದಾರರನ್ನ ASDDO ಪಟ್ಟಿಗೆ ಸೇರಿಸ್ಬಿಟ್ಟವ್ರೆ. ಆಬ್ಸೆಂಟು, ಶಿಫ್ಟು, ಡಿಲೀಟು, ಡೂಪ್ಲಿಕೇಟು, ಅದರ್ಸು ಅಂತ. ಅಂದರೆ ಹೆಂಗೆ ಸಾಧ್ಯ ಇದು? 90% ಜನ. ಅಂದರೆ ವಿಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಏನಾಗಿದೆ ಅಂದರೆ, ASDDO ಜೊತೆಗೆ ಮ್ಯಾಪಿಂಗ್ ಆಗಿರೋರ ಹೆಸರು ಬಂದ್ಬಿಟ್ಟಿದೆ. ಇವರು ಸೆಲ್ಫ್ ಮ್ಯಾಪಿಂಗ್ ಮಾಡ್ಕೊಂಡಿದ್ದಾರೆ, ಇವರು ಪ್ರೊಜನಿ ಮ್ಯಾಪಿಂಗ್ ಮಾಡ್ಕೊಂಡಿದ್ದಾರೆ, ಇವರು ನೋ ಮ್ಯಾಪಿಂಗು. ಅವರೆಲ್ಲರ ಹೆಸರು ಕೂಡ ASDDO ಪಟ್ಟಿಗೆ ಯಾಕೆ ಸೇರಿಸಿದ್ರಿ? ಇದಕ್ಕೆ BLOಗೆ ಫೋನ್ ಮಾಡಿ ಕೇಳಿದ್ರೆ ನಮ್ಗೆ ಗೊತ್ತಿಲ್ಲ, ನಾನು ಸರಿಯಾಗಿ ತುಂಬಿದ್ದೀನಿ, ARO ಕಳಿಸಿದ್ದೀನಿ, ಆದರೂ ಈ ಥರ ಯಾಕೆ ಬಂದಿದೆ ಗೊತ್ತಿಲ್ಲ, ನಂದೇನು ತಪ್ಪಿಲ್ಲ, ನಾವು ಎಷ್ಟು ಮಾಡೋಕ್ಕೆ ಸಾಧ್ಯ ಅಂತ ಗೋಳಿಡ್ತಾರೆ, ಹೇಳ್ತಾರೆ. AROಗೆ ಫೋನ್ ಮಾಡಿದ್ರೆ ಬೆಳಿಗ್ಗೆಯಿಂದ ಅವರು ಫೋನ್ರೇ ರಿಸೀವ್ ಮಾಡಲ್ಲ. ಹಿಂಗಿದ್ರೆ ಇಷ್ಟೂ ಜನರ ಹೆಸರು ಡಿಲೀಟ್ ಆಗಬೇಕಾ? ಡ್ರಾಫ್ಟ್ ಪಟ್ಟಿನಲ್ಲಿ ಬರಬಾರ್ದಾ? ಯಾಕಿಂತ ಅವಾಂತರ ಮಾಡಿದ್ದೀರಿ? ಇದಕ್ಕೆ ಉತ್ತರ ಏನಪ್ಪ ಅಂದರೆ, ನಾವೇ ಫಸ್ಟು, ನಾವೇ ಪ್ರಥಮ ಅಂತಕ್ಕಂಥ ತೋರಿಸ್ಕೊಳ್ತಕ್ಕಂಥ ಧಾವಂತದಲ್ಲಿ ಕರ್ನಾಟಕದ ಚುನಾವಣಾ ಆಯುಕ್ತರಾದಂಥ ಮಿಸ್ಟರ್ ಅನುಭವ್ ಕುಮಾರ್ ಅವರು 15ನೇ ತಾರೀಕು ಹೊತ್ತಿಗೆ, ಏನು ಜುಲೈ 15ನೇ ತಾರೀಕು ಹೊತ್ತಿಗೆ ಎಲ್ಲ BLOಗಳಿಗೆ ತಾಕೀತು ಮಾಡಿದ್ರು. ನೀವು 100% ಎನ್ಯುಮರೇಷನ್ ಫಾರ್ಮ್ನ ಒಂದು ಡಿಸ್ಟ್ರಿಬ್ಯೂಟ್ ಮಾಡಬೇಕು, ಆದಷ್ಟು ಬೇಗ ಅದನ್ನ ಅಪ್ಲೋಡ್ ಮಾಡಬೇಕು, ಪ್ರಗತಿ ತೋರಿಸದಿದ್ದರೆ ಅಂತಹ BLOಗಳ ಮೇಲೆ FIR ಆಗ್ತೀವಿ ಅಂತಕ್ಕಂಥ ಧಮಕಿ ಹಾಕಿದ್ರು, ಒತ್ತಡ ತಗೊಬಂದರು. ಇನ್ನೊಂದು ಕಡೆ BLOಗಳಿಗೆ ಸರಿಯಾಗಿ ತರಬೇತಿನೇ ಸಿಕ್ಕಿರಲಿಲ್ಲ. ಹಾಗಾಗಿ ಈ ಅವಾಂತರ ಸಂಭವಿಸಿದೆ. ಸಿಕ್ಕವ್ರನ್ನ ಶಿಫ್ಟೆಡ್ ಅಂತಕ್ಕಂಥದ್ದು, ಸಿಗದೆ ಇರ್ತಕ್ಕಂಥವ್ರನ್ನ ಆಬ್ಸೆಂಟ್ ಅಂತ ಹೇಳಿ ಡಿಲೀಟ್ ಮಾಡಿಸ್ತಕ್ಕಂಥ ಯತ್ನವನ್ನು ಮಾಡಿದ್ದಾರೆ. ಇದನ್ನ ಯಾರಾದರೂ SIR ಅಂತ ಕರೆಯೋಕ್ಕಾಗ್ತದಾ? ಮಾಸ್ ಡಿಲೀಟ್ ಕ್ಯಾಂಪೈನ್ ಅಂತ ನಾವು ಕರಿಬೋದು. ನಾವು ಹೌದು, ಈ 1,10,00,000 ಜನರಲ್ಲಿ ಒಂದಷ್ಟು ಜನ ಇದ್ದಾರೆ, ಡೆತ್ ಆಗಿರೋರು ಇದ್ದಾರೆ, ಶಿಫ್ಟ್ ಆಗಿರೋರು ಇದ್ದಾರೆ, ಮದುವೆಯಾಗಿ ಬೇರೆ ಊರಿಗೆ ಹೋಗಿರೋರು, ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ತಮ್ಮ ಓಟನ್ನು ಎನ್ರೋಲ್ ಮಾಡಿಸ್ಕೊಂಡಿದ್ದಾರೆ. ಅವ್ರನ್ನ ತೆಗಿಯೋದು ಸರಿ. ಆದರೆ ಬದುಕಿರ್ತಕ್ಕಂಥವ್ರು, ಸ್ವಂತ ಮನೆಗಳಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥವ್ರನ್ನೇ ನೀವು ಆಬ್ಸೆಂಟು, ಶಿಫ್ಟ್ ಅಂತ ಬರೆದಿದ್ರೆ ಇನ್ನು ಬಾಡಿಗೆ ಮನೆ ಚೇಂಜ್ ಮಾಡಿರೋ ಪರಿಸ್ಥಿತಿ ಏನಾಗಿರ್ಬೇಡ ಹೇಳಿ. ನಾವು ಭಾಳಷ್ಟು ಜನರನ್ನು ಕೇಳಿದ್ದೀವಿ, ಬೆಂಗಳೂರಿನಲ್ಲಿ ಬಾಡಿಗೆ ಮನೆ ಬದಲಿಸಿರೋರಿಗೆ ಎನ್ಯುಮರೇಷನ್ ಫಾರ್ಮ್ನೇ ಕೊಟ್ಟಿಲ್ಲ, ಅವ್ರನ್ನ ಬಲವಂತವಾಗಿ ಶಿಫ್ಟೆಡ್ ಅಂತ ಮಾಡಿಸಿದಿರಿ. ಅವರೆಲ್ಲರೂ ಹೆಸರು ಈಗ ಡ್ರಾಫ್ಟ್ ಪಟ್ಟಿಲಿ ಬರಲ್ಲ. ಅವರೆಲ್ಲರೂ ಆಗಸ್ಟ್ 17 ಆದ ನಂತರ ಅವರು ಫಾರ್ಮ್ A, ಡಿಕ್ಲರೇಷನ್ ಫಾರ್ಮು, ದಾಖಲೆ ಎಲ್ಲ ಕೊಟ್ಟು ಹೊಸದಾಗಿ ಮತದಾರರಾಗಿ ಸೇರಿಸ್ಕೋಬೇಕಂತೆ.
ಚುನಾವಣಾ ಆಯೋಗ ಮಾಡ್ತಕ್ಕಂಥ ತಪ್ಪಿಗೆ ಮತದಾರರು ಯಾಕೆ ಈ ಶಿಕ್ಷೆ ಅನುಭವಿಸ್ಬೇಕು? ಹಾಗಾಗಿ ಇನ್ನು 2 ದಿನ ಬಾಕಿ ಉಳಿದಿರ್ತಕ್ಕಂಥದ್ದು ಎನ್ಯುಮರೇಷನ್ ಫೇಸ್ಗೆ. 2 ದಿನದಲ್ಲಿ ಲಕ್ಷಾಂತರ ಮತದಾರರನ್ನ ರೋಲ್ ಬ್ಯಾಕ್ ಮಾಡಿ ಅವ್ರ ಹೆಸರನ್ನ ಸೇರಿಸೋದು ಬಹಳ ಕಷ್ಟವಾದದ್ದು. ಹಾಗಾಗಿ ಚುನಾವಣಾ ಆಯೋಗ ಕನಿಷ್ಠ 1-1.5 ತಿಂಗಳು ಈ ಎನ್ಯುಮರೇಷನ್ ಫೇಸನ್ನು ವಿಸ್ತರಿಸಬೇಕು. ಆ ಮೂಲಕ ಯಾರೆಲ್ಲ ASDDO ಪಟ್ಟಿಗೆ ಬಂದ್ಬಿಟ್ಟಿದ್ದಾರೆ ಅವರು ನಾನು ಇಲ್ಲಿದ್ದೀನಿ ಈ ಜಾಗ ಅಂತೇಳಿ ಅವರು ತೋರಿಸಿ ಎನ್ಯುಮರೇಷನ್ ಫಾರ್ಮ್ನ ತುಂಬಿ ಅದನ್ನು ರೋಲ್ ಬ್ಯಾಕ್ ಮಾಡಿ ಎಡಿಟ್ ಮಾಡಿಸಿ ಅವರು ಸರಿಯಾದಂಥ ಒಂದು ಎನ್ಯುಮರೇಷನ್ ಫಾರ್ಮ್ಗೆ ಸೇರಿಸ್ತಕ್ಕಂಥ ಕೆಲಸವನ್ನು ಚುನಾವಣಾ ಆಯೋಗ ಮಾಡಬೇಕು. ಇಲ್ಲ ಅಂದರೆ ಜನರ ಕೋಪ ಎದುರಿಸಬೇಕಾಗ್ತದೆ. ಆಯ್ಕೆ ನಿಮ್ಮ ಮುಂದಿದೆ. ಧನ್ಯವಾದಗಳು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.